ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 23ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 148 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. 25,939ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ನಿಫ್ಟಿ 26,000 ಲೆವೆಲ್ನ ಅರೌಂಡಲ್ಲಿ ಈಗ ಟ್ರೇಡ್ ಆಗ್ತದೆ. ಸೊ ಆ ಒಂದು ಮೈಲ್ ಸ್ಟೋನ್ ಅನ್ನು ಕೂಡ ರೀಚ್ ಮಾಡುವಂಥ ಚಾನ್ಸಸ್ ಇದೆ. ಸೆನ್ಸೆಕ್ಸ್ನಲ್ಲಿ ಕೂಡ 384 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. 85,000 ಲೆವೆಲ್ನ ಅರೌಂಡಲ್ಲಿ ಈಗ ಸೆನ್ಸೆಕ್ಸ್ ಟ್ರೇಡ್ ಆಗ್ತದೆ. ಸೊ ಎರಡು ಮೈಲ್ ಸ್ಟೋನ್ಸ್ಗಳು ಒಟ್ಟಿಗೆ ರೀಚ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ ಎರಡು ಲೆವೆಲ್ಸ್ 26,000 ನಿಫ್ಟಿಯ ಲೆವೆಲ್ ಹಾಗೆ 85,000 ಸೆನ್ಸೆಕ್ಸ್ನ ಲೆವೆಲ್ ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಬ್ಯಾಂಕ್ ನಿಫ್ಟಿ ಕೂಡ 312 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಗಿದೆ. IT ಇಂಡೆಕ್ಸ್ನಲ್ಲಿ ಕರೆಕ್ಷನ್ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. 216 ಪಾಯಿಂಟ್ಗಳಷ್ಟು IT ಇಂಡೆಕ್ಸ್ ಫಾಲ್ ಆಯಿತು. ಹಾಗೆ IT ಕಂಪನಿಗಳು ತಮ್ಮ Q2 ರಿಸಲ್ಟ್ಸ್ ಅನ್ನ ಅಕ್ಟೋಬರ್ ತಿಂಗಳಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅಕ್ಟೋಬರ್ ಸೆಕೆಂಡ್ ವೀಕ್ನಲ್ಲಿ ರಿಸಲ್ಟ್ಸ್ ಬರುವಂಥ ಚಾನ್ಸಸ್ ಇದೆ. ಸೊ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಮತ್ತೆ ಮೊಮೆಂಟಮ್ ನೋಡೋದಕ್ಕೆ ಸಿಗ್ಬೋದು. ಸೆಬಿ ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಿದರೆ ಈ ಒಂದು ಸ್ಟಡಿಯ ಪ್ರಕಾರ 2022ರ ಫಿನಾನ್ಷಿಯಲ್ ಇಯರ್ನಿಂದ 2024ರ ಫಿನಾನ್ಷಿಯಲ್ ಇಯರ್ವರೆಗೆ ಅಂದರೆ ಕಳೆದ 3 ವರ್ಷಗಳಲ್ಲಿ 93% ಇಂಡಿವಿಜುವಲ್ಸ್ ಯಾರೆಲ್ಲ FNO ಟ್ರೇಡಿಂಗ್ ಅನ್ನ ಮಾಡಿದರೆ ಅವರು ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ 1 ಕೋಟಿಗೂ ಹೆಚ್ಚಿನ ಜನ FNO ಟ್ರೇಡ್ಸ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ 93 ಲಕ್ಷದಷ್ಟು ಜನ ಲಾಸ್ ಅನ್ನು ಹೆಚ್ಚಾಗಿ ಮಾಡ್ಕೊಂಡಿದ್ದಾರೆ. ಹಾಗೆ ಈ ಎಲ್ಲ ಟೋಟಲ್ ಟ್ರೇಡಿಂಗ್ 3 ವರ್ಷದಲ್ಲಿ ಏನಾಗಿದೆ ಅದರಲ್ಲಿ 1.8 ಲಕ್ಷ ಕೋಟಿಯಷ್ಟು ಲಾಸಸ್ ಅನ್ನ ಇಂಡಿವಿಜುವಲ್ ಟ್ರೇಡರ್ಸ್ಗಳು ಮಾಡ್ಕೊಂಡಿದ್ದಾರೆ. ಹಾಗೆ ಈ 93%ನಲ್ಲಿ 3ರಿಂದ 3.5% ಜನ 28 ಲಕ್ಷದವರೆಗೂ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಸೊ ಈ ರೀತಿಯಲ್ಲಿ FNO ಟ್ರೇಡಿಂಗ್ ಅನ್ನ ಯಾವುದೇ ರೀತಿಯ ನಾಲೆಡ್ಜ್ ಇಲ್ಲದೆ ಮಾಡಿದಾಗ ಒಂದೆರಡು ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ನಿಮಗೆ ಪ್ರಾಫಿಟ್ ಆಗ್ಬೋದು. ಅದಾದಮೇಲೆ ದೊಡ್ಡ ದೊಡ್ಡ ಲಾಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ FNO ಟ್ರೇಡಿಂಗ್ ಮಾಡೋ ಬದಲು ನೀವು ಸ್ವಿಂಗ್ ಟ್ರೇಡಿಂಗ್ ಅನ್ನು ಮಾಡ್ಬೋದಾಗುತ್ತೆ, ಪೊಸಿಷನಲ್ ಟ್ರೇಡ್ಗಳನ್ನು ತಗೋಬೋದಾಗುತ್ತೆ. ಸೊ ಅದರಿಂದ ನಿಮಗೆ ಪ್ರಾಫಿಟ್ಸ್ ಸಿಗ್ಬೋದು. ಅಥವಾ ನಾರ್ಮಲ್ ಆಗಿ ನೀವು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಹೋದರೆ ಅದರಿಂದ ಕೂಡ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ನೀವು ಪಡ್ಕೋಬೋದಾಗುತ್ತೆ. FNO ಸೆಗ್ಮೆಂಟ್ನಲ್ಲಿ ಬೇಗ ಪ್ರಾಫಿಟ್ಸ್ ಆಗುತ್ತೆ, ಬಟ್ ಅಷ್ಟೇ ಬೇಗ ಲಾಸಸ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು. ಅಥವಾ ಪೊಸಿಷನಲ್ ಬೇಸಿಸ್ ಮೇಲೆ ನೀವು ಟ್ರೇಡಿಂಗ್ ಅನ್ನು ಮಾಡ್ಬೋದಾಗುತ್ತೆ. ಸ್ಟಾಕ್ಗಳಲ್ಲೇ ಟ್ರೇಡಿಂಗ್ ಅನ್ನು ಮಾಡಿ FNO ಸೆಗ್ಮೆಂಟ್ಗೆ ಹೋದಾಗ ಲಾಸಸ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ಸೇ ಹೆಚ್ಚಾಗಿ ಕಾಣಿಸ್ತದೆ. ಅದು ಈ ಒಂದು ಸೆಬಿ ಸ್ಟಡಿಯಿಂದ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ M&M ಇವತ್ತು ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 3.5% ಗೇನ್ M&M ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ M&M ಆಲ್ ಟೈಮ್ ಹೈ ಲೆವೆಲ್ಸ್ ಹತ್ರ ಈಗ ಟ್ರೇಡ್ ಆಗ್ತಿದೆ. ಇದಕ್ಕೆ ರೀಸನ್ ಗೋಲ್ಡ್ಮನ್ ಸ್ಯಾಕ್ಸ್ ಈ ಒಂದು ಸ್ಟಾಕ್ ಅನ್ನು ಕವರ್ ಮಾಡಿ ಬೈ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ. ಹಾಗೆ ಟಾರ್ಗೆಟ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. 3,400 ಟಾರ್ಗೆಟ್ ಪ್ರೈಸ್ ಅನ್ನು M&M ಅಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ ಕೊಡ್ತಿದ್ದಾರೆ. ಇದಕ್ಕೆ ರೀಸನ್ M&M ರೀಸೆಂಟ್ ಆಗಿ ಏನು XUV 700 ವರ್ಷನ್ ನ ವೇರಿಯಂಟ್ಸ್ ಗಳನ್ನ ಲಾಂಚ್ ಮಾಡಿದ್ದಾರೆ. ಆ ವೇರಿಯಂಟ್ಸ್ ಗಳಿಂದ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಜನರೇಟ್ ಮಾಡ್ತಿದ್ದಾರೆ. ಹಾಗೆ 2025ರಲ್ಲೇ M&M ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನು ಕೂಡ ಲಾಂಚ್ ಮಾಡುವಂತ ಪ್ಲಾನ್ಸ್ ಇದೆ. ಯಾವಾಗ ಅವರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನು ಲಾಂಚ್ ಮಾಡ್ತಾರೆ ಮೊದಲನೇ ದಿನದಿಂದನೇ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡ್ತಾರೆ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ತಮ್ಮ ಒಂದು ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಟಾರ್ಗೆಟ್ ಅಪ್ಗ್ರೇಡ್ ನಿಂದ ಕೂಡ ಇವತ್ತು ಸ್ಟಾಕ್ ಗೇನ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಕೂಡ M&M ರೀಸೆಂಟ್ ಆಗಿ ಶೇರ್ ಮಾಡಿದ್ರು. ಅದರಿಂದ ಕೂಡ ಸ್ಟಾಕ್ ಗೇನ್ ಆಗ್ತಿದೆ. ಬಜಾಜ್ ಆಟೋ ಸ್ಟಾಕ್ನಲ್ಲಿ ಕೂಡ 3.5% ಗೇನ್ ನೋಡೋದಕ್ಕೆ ಸಿಗ್ತದೆ. ಹೀರೋ ಮೋಟೋಕಾರ್ಪ್ ಕೂಡ 3% ಗೇನ್ ಆಗಿದೆ. ಸೊ ಕೆಲವೊಂದಿಷ್ಟು ಆಟೋ ಸೆಕ್ಟರ್ನ ಸ್ಟಾಕ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಆಟೋ ಇಂಡೆಕ್ಸ್ ಕೂಡ ಇವತ್ತು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ONGCಯಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತಿತ್ತು, ಬಟ್ ಇವತ್ತು ಸ್ಟಾಕ್ 3% ಗೇನ್ ಆಗಿದೆ. ಇದಕ್ಕೆ ರೀಸನ್ ಕ್ರೂಡ್ ಆಯಿಲ್ನ ಪ್ರೈಸಸ್ ಪ್ರತಿ ಬ್ಯಾರಲ್ $70ನ ಕೆಳಗಡೆ ಹೋಗಿತ್ತು, ಬಟ್ ವೀಕೆಂಡ್ ಅಲ್ಲಿ $75ಗೆ ಜಂಪ್ ಆಗಿದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಜಂಪ್ ಆಗ್ತದೆ ಅಂದಾಗ ONGCಗೆ ಅದು ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ ಇಂದ ಸ್ಟಾಕ್ ಗೇನ್ ಆಗ್ತದೆ. SBI ಲೈಫ್ ಇನ್ಶೂರೆನ್ಸ್ ಅಲ್ಲಿ ಕೂಡ 2.5% ಗೇನ್ ನೋಡೋದಕ್ಕೆ ಸಿಗ್ತದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಐಶಾರ್ ಮೋಟಾರ್ಸ್ ನೋಡೋದಕ್ಕೆ ಸಿಕ್ತು. ಕೆಲವೊಂದಿಷ್ಟು ಆಟೋ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದ್ರು ಕೂಡ ಐಶಾರ್ ಮೋಟಾರ್ಸ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಡಿವಿಸ್ ಲ್ಯಾಬ್ಸ್ನಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ICICI ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಕೂಡ 1% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಟೆಕ್ ಮಹೀಂದ್ರಾದಲ್ಲಿ ಕೂಡ 1% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ವೊಡಾಫೋನ್ ಐಡಿಯಾಗೆ ಯಾವುದೇ ರೀತಿಯ EGR ರಿಲೀಫ್ ಅನ್ನು ಕೊಟ್ಟಿರಲಿಲ್ಲ. ಆ ಒಂದು ರೀಸನ್ನಿಂದ ಸ್ಟಾಕ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ಮೋಸ್ಟ್ 20% ಅರೌಂಡಲ್ಲಿ ವೊಡಾಫೋನ್ ಐಡಿಯಾ ಕರೆಕ್ಟ್ ಆಗಿತ್ತು. ಮತ್ತೆ ಇವತ್ತು ಸ್ಟಾಕ್ನಲ್ಲಿ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಬೆಳಗಿನ ಸೆಷನಲ್ಲಿ ಆಲ್ಮೋಸ್ಟ್ 10% ವೊಡಾಫೋನ್ ಐಡಿಯಾ ಗೇನ್ ಆಗಿತ್ತು. 4% ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಇವರು ತಮ್ಮ ನೆಟ್ವರ್ಕ್ ಪಾರ್ಟ್ನರ್ಗಳ ಜೊತೆಯಲ್ಲಿ ಒಂದು ಡೀಲ್ ಅನ್ನು ಸೈನ್ ಮಾಡಿದರೆ ಆಲ್ಮೋಸ್ಟ್ 30,000 ಕೋಟಿ $3.6 ಬಿಲಿಯನ್ ಡೀಲ್ ಸೈನ್ ಆಗಿದೆ. ಸೊ ಇವರ ನೆಟ್ವರ್ಕ್ ಪಾರ್ಟ್ನರ್ಸ್ ಆಗಿರುವಂಥ ನೋಕಿಯಾ, ಎರಿಕ್ಸನ್
ಹಾಗೆ ಸ್ಯಾಮ್ಸಂಗ್ನೊಂದಿಗೆ ಈ ಒಂದು ಡೀಲನ್ನು ಅವರು ಸೈನ್ ಮಾಡಿದ್ದಾರೆ. ಸೊ ನೆಟ್ವರ್ಕ್ ಇಕ್ವಿಪ್ಮೆಂಟ್ಗಳನ್ನು ಸಪ್ಲೈ ಮಾಡೋದಕ್ಕೆ ಈ ಡೀಲ್ ಸೈನ್ ಆಗಿದೆ. ವೊಡಾಫೋನ್ ಐಡಿಯಾ $6.6 ಬಿಲಿಯನ್ ಕೆಪೆಕ್ಸ್ ಪ್ಲಾನ್ಸ್ಗಳನ್ನು ಹೊಂದಿದ್ರು. ಅದರಲ್ಲೀಗ $3.6 ಬಿಲಿಯನ್ ಕೆಪೆಕ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ 4G ಇಂದ 5Gಗೆ ಮೂವ್ ಆಗೋದಕ್ಕೆ ನೆಟ್ವರ್ಕ್ ಇಕ್ವಿಪ್ಮೆಂಟ್ಗಳ ಅವಶ್ಯಕತೆ ಇರುತ್ತೆ. ಅದನ್ನು ಅವರು ನೋಕಿಯಾ, ಎರಿಕ್ಸನ್ ಮತ್ತು ಸ್ಯಾಮ್ಸಂಗ್ನಿಂದ ಪಡ್ಕೋತಾರೆ. ಈ ಒಂದು ಡೀಲ್ ಮೇಜರ್ ಆಗಿ ನೋಕಿಯಾ, ಎರಿಕ್ಸನ್, ಸ್ಯಾಮ್ಸಂಗ್ಗೆ ಪಾಸಿಟಿವ್ ಆಗುತ್ತೆ. ಅವರು ಹೆಚ್ಚಿನ ಒಂದು ದುಡ್ಡನ್ನು ಮಾಡ್ಕೋಬೋದಾಗುತ್ತೆ. ವೊಡಾಫೋನ್ ಐಡಿಯಾ 5G ಅನ್ನು ಲಾಂಚ್ ಮಾಡಿದ್ರೆ ಖಂಡಿತವಾಗ್ಲೂ ವೊಡಾಫೋನ್ ಐಡಿಯಾಗೂ ಕೂಡ ಪಾಸಿಟಿವ್ ಆಗುತ್ತೆ. ಬಟ್ ಅವರು ಸಬ್ಸ್ಕ್ರೈಬರ್ಸನ್ನು ಉಳಿಸ್ಕೋಬೇಕಾಗುತ್ತೆ. ಸೊ ವೊಡಾಫೋನ್ ಐಡಿಯಾ ತಮ್ಮ ಬಿಸ್ನೆಸ್ಸನ್ನು ರಿವೈವ್ ಮಾಡುವಂಥ ಪ್ಲ್ಯಾನ್ಸನ್ನು ಮಾಡಬೇಕಾಗತ್ತೆ. ಬಟ್ ಅದಕ್ಕೆ ಅವರು 5G ಅನ್ನು ಲಾಂಚ್ ಮಾಡಬೇಕು. ಸೊ ಯಾವಾಗ ಪಾಸಿಟಿವ್ ನ್ಯೂಸ್ ಬರುತ್ತೆ ಆಗ ಸ್ಟಾಕ್ ಖಂಡಿತವಾಗ್ಲೂ ಗೇನ್ ಆಗುತ್ತೆ. ಬಟ್ ನೆಗೆಟಿವ್ ನ್ಯೂಸ್ ಬಂದಾಗ ಏನು ಗೇನ್ಸ್ ನೋಡೋದಕ್ಕೆ ಸಿಕ್ಕಿರುತ್ತೆ ಅದಕ್ಕಿಂತ ಹೆಚ್ಚಿನ ಕರೆಕ್ಷನ್ ವೊಡಾಫೋನ್ ಐಡಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆದ್ದರಿಂದ ಯಾವಾಗ ನಾನು ವೊಡಾಫೋನ್ ಐಡಿಯಾ ಸ್ಟಾಕನ್ನು ಕವರ್ ಮಾಡ್ತೀನಿ ಆಗೆಲ್ಲ ನಿಮಗೆ ಹೇಳ್ತಾ ಇರ್ತೀನಿ, ಎಷ್ಟು ಅಮೌಂಟನ್ನು ನೀವು ಕಳ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ, ಅಷ್ಟು ಅಮೌಂಟನ್ನು ಮಾತ್ರ ವೊಡಾಫೋನ್ ಐಡಿಯಾನಂಥ ಸ್ಟಾಕ್ನಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗೆ ಇಂಡಸ್ ಟವರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಸ್ಟಾಕ್ನಲ್ಲಿ ಕೂಡ ರೀಸೆಂಟಾಗಿ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡಿದ್ರು. ಬಟ್ ಈಗ ಸಿಟಿ ಬ್ರೋಕರೇಜ್ ಹೌಸ್ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಆ ಒಂದು ಟಾರ್ಗೆಟ್ ಅಪ್ಗ್ರೇಡ್ನಿಂದ ಇಂಡಸ್ ಟವರ್ನಲ್ಲಿ ಗೇನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಯೂಶಲಿ ವೊಡಾಫೋನ್ ಐಡಿಯಾ ಪಾಸಿಟಿವ್ ಆಗಿ ಟ್ರೇಡ್ ಆದಾಗೆಲ್ಲ ಇಂಡಸ್ ಟವರ್ನಲ್ಲಿ ಕೂಡ ಬೈಯಿಂಗ್ ಎಮರ್ಜ್ ಆಗೋದು ಕಾಣಿಸುತ್ತೆ. ಯಾಕೆಂದರೆ ಇಂಡಸ್ ಟವರ್ನಲ್ಲಿ ವೊಡಾಫೋನ್ ಐಡಿಯಾದ ಇನ್ವೆಸ್ಟ್ಮೆಂಟ್ ಕೂಡ ಇದೆ. ಸಾಕಷ್ಟು ಸ್ಟೇಕನ್ನು ವೊಡಾಫೋನ್ ಐಡಿಯಾ ಓನ್ ಮಾಡ್ತಾರೆ. DHL ಸ್ಟಾಕ್ ಪ್ರೈಸ್ನಲ್ಲಿ 3% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ NTPC ಕಡೆಯಿಂದ ಇವ್ರಿಗೊಂದು ಪ್ರಾಜೆಕ್ಟ್ ಸಿಕ್ಕಿದೆ. 6100 ಕೋಟಿಯ ಪ್ರಾಜೆಕ್ಟ್ ಅನ್ನ NTPC ಕಡೆಯಿಂದ BHEL ಪಡ್ಕೊಂಡಿದ್ದಾರೆ. NTPC ರೀಸೆಂಟ್ ಆಗಿ ಕೆಪೆಕ್ಸ್ ಅನ್ನ ಅನೌನ್ಸ್ ಮಾಡಿದ್ರು. 2 ಥರ್ಮಲ್ ಪವರ್ ಪ್ಲಾಂಟ್ ಗಳನ್ನ ಸ್ಟಾರ್ಟ್ ಮಾಡುವಂತ ಪ್ಲಾನ್ಸ್ ಇತ್ತು. ಅದರಲ್ಲಿ ಒಂದು ಪ್ಲಾಂಟ್ ನ ಕನ್ಸ್ಟ್ರಕ್ಷನ್ ಏನಿದೆ ಅದು BHEL ಗೆ ಸಿಗ್ತದೆ. ಕನ್ಸ್ಟ್ರಕ್ಷನ್ ಅಷ್ಟೇ ಅಲ್ಲದೆ ಪ್ರೊಕ್ಯೂರ್ಮೆಂಟ್, ಇಂಜಿನಿಯರಿಂಗ್ ಎಲ್ಲ ಸರ್ವಿಸಸ್ಗಳನ್ನು BHEL ಪ್ರೊವೈಡ್ ಮಾಡ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ BHEL ಗೆ ಸಿಕ್ಕಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ರೀಸೆಂಟಾಗಿ ಅದಾನಿ ಪವರ್ನ ಕಡೆಯಿಂದ ಕೂಡ 11,000 ಕೋಟಿಯ ಕಾಂಟ್ರಾಕ್ಟ್ ಅನ್ನ BHEL ಪಡ್ಕೊಂಡಿದ್ರು. ಹಾಗೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳು BHEL ನ ಟಾರ್ಗೆಟ್ ಪ್ರೈಸ್ ಅನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಈ ಎಲ್ಲ ರೀಸನ್ಗಳಿಂದ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಡಿಕ್ಸಾನ್ ಟೆಕ್ನಾಲಜೀಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಆಕ್ಚುಲಿ ಡಿಕ್ಸಾನ್ ಟೆಕ್ನಾಲಜೀಸ್ನ ಮ್ಯಾನೇಜ್ಮೆಂಟ್ ಎವ್ರಿ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ರೆವೆನ್ಯೂ ಗ್ರೋತ್ ಅಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ, ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನುವಂಥ ಕಮೆಂಟ್ರಿಯನ್ನು ಕೊಡ್ತಾರೆ. ಬಟ್ ಸ್ಟಿಲ್ ಡಿಕ್ಸಾನ್ ಟೆಕ್ನಾಲಜೀಸ್ನ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗುತ್ತೆ. ಸ್ಟಾಕ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದರೂ ಕೂಡ ಸ್ಟಾಕ್ ಸ್ಟ್ರಾಂಗ್ ಆಗಿ ರಿಕವರ್ ಆಗುತ್ತೆ. ಸೊ 14,200 ಲೆವೆಲಲ್ಲಿ ಈಗ ಟ್ರೇಡ್ ಆಗ್ತದೆ. ಸೊ ಸಾಕಷ್ಟು ಬ್ರೋಕರೇಜ್ಗಳು 50% ಕರೆಕ್ಷನ್ ಬರ್ಬೋದು ಅಂತ ಕೂಡ ಪ್ರಿಡಿಕ್ಷನ್ ಅನ್ನು ಮಾಡಿದ್ರು. ಆಗ ಕೂಡ ಈ ಒಂದು ಸ್ಟಾಕ್ನಲ್ಲಿ ಅಷ್ಟೊಂದು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಯಾವಾಗಲೂ ಕೂಡ ಹೊಸ ಡೀಲ್ಸ್ಗಳನ್ನು ಸೈನ್ ಮಾಡ್ತಿರ್ತಾರೆ ಅಥವಾ ಇವರಿಗೆ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ಸಿಗ್ತಾ ಹೋಗುತ್ತೆ. ಆ ಒಂದು ರೀಸನ್ ಇಂದ ಸ್ಟಾಕ್ನಲ್ಲಿ ಕಂಟಿನ್ಯೂಸ್ ಮೊಮೆಂಟಮ್ ಇರುತ್ತೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು US ವಿಸಿಟ್ನಲ್ಲಿ ಇದ್ದಾರೆ. ಅಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ಕೂಡ ಸೈನ್ ಮಾಡಿದ್ದಾರೆ. ಆ ಒಂದು ಪ್ರಾಜೆಕ್ಟ್ನಲ್ಲಿ ಡಿಕ್ಸಾನ್ ಟೆಕ್ನಾಲಜೀಸ್ ಕೂಡ ಕೆಲಸ ಮಾಡ್ತಾರೆ. ಭಾರತ ಮತ್ತು US ಕೊಲಾಬ್ರೇಷನ್ನಲ್ಲಿ ಒಂದು ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಪ್ಲಾಂಟ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಈ ಒಂದು ಪ್ಲಾಂಟ್ನಲ್ಲಿ ಏನು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಅದನ್ನು ಮಿಲಿಟರಿ ಹಾರ್ಡ್ವೇರ್ನಲ್ಲಿ ಅಥವಾ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ನಲ್ಲಿ ಬಳಸುವಂಥ ಪ್ಲಾನ್ಸ್ ಇದೆ. ಎರಡು ಕಂಟ್ರಿಗಳು ಅಂದರೆ ಭಾರತ ಮತ್ತು US ಇಬ್ಬರು ಕೂಡ ಈ ಚಿಪ್ ಅನ್ನು ಬಳಕೆ ಮಾಡ್ತಾರೆ. ಈ ಒಂದು ಜಾಯಿಂಟ್ ಪ್ರಾಜೆಕ್ಟ್ನಲ್ಲಿ ಡಿಕ್ಸಾನ್ ಕೂಡ ಪಾರ್ಟ್ ಆಗಿರುತ್ತೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ರೀಸೆಂಟಾಗಿ HP ಜೊತೆಯಲ್ಲಿ ಕೂಡ ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದ್ರು. HPಯ ಲ್ಯಾಪ್ಟಾಪ್ಸ್, ನೋಟ್ ಪ್ಯಾಡ್ಗಳನ್ನು ಕೂಡ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನು ಡಿಕ್ಸಾನ್ ಪಡ್ಕೋತಿದ್ದಾರೆ. IPOಗಳ ವಿಚಾರಕ್ಕೆ ಬಂದಾಗ ವೆಸ್ಟರ್ನ್ ಕೆರಿಯರ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹10 ನೋಡೋದಕ್ಕೆ ಸಿಗ್ತದೆ. ಸೊ 5% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. 24 ಸೆಪ್ಟೆಂಬರ್ ನಾಳೆ ಈ ಸ್ಟಾಕ್ ಲಿಸ್ಟ್ ಆಗ್ತದೆ. ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೋದಾಗುತ್ತೆ. ಫ್ಲಾಟ್ ಆಗಿ ಲಿಸ್ಟ್ ಆದರೆ ಸ್ಟಾಕ್ ರಿಕವರ್ ಆದಮೇಲೆ ನೀವು ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡ್ಕೋಬಹುದು. ಫ್ಲಾಟ್ ಆಗಿ ಲಿಸ್ಟ್ ಆದರೆ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಸ್ಟಾಕನ್ನು ಹೋಲ್ಡ್ ಮಾಡ್ಕೊಳ್ಳಿ. ಯಾವಾಗ ಸ್ಟಾಕ್ನಲ್ಲಿ ಮೊಮೆಂಟಮ್ ಇರುತ್ತೆ ಆಗ ನೀವು ಸೆಲ್ ಮಾಡ್ಬೋದಾಗುತ್ತೆ. ಅಕಸ್ಮಾತ್ ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ 20% ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ತಿದ್ರೆ ಆಗ ನೀವು ಆರಾಮಾಗಿ ಸೆಲ್ ಮಾಡ್ಬೋದಾಗುತ್ತೆ. 172 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದರೆ 210, 220 ಲೆವೆಲಲ್ಲಿ ಲಿಸ್ಟ್ ಆದರೆ ಆಗ ನೀವು ಕಂಪ್ಲೀಟ್ ಆಗಿ ಶೇರ್ಸ್ಗಳನ್ನು ಸೆಲ್ ಮಾಡಿ ಎಕ್ಸಿಟ್ ಆಗ್ಬೋದಾಗುತ್ತೆ. ಹಾಗೆ ಆರ್ಕಿಡ್ ಡೆವಲಪರ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. ₹63 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿದ್ದು 50% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆರ್ಕಿಡ್ ಕೂಡ 24 ಸೆಪ್ಟೆಂಬರ್ಗೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಇಲ್ಲೂ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡ್ಕೋಬಹುದು.
ಅದೇ ರೀತಿಯಲ್ಲಿ ನಾರ್ದರ್ನ್ ಆರ್ಕ್ ಕ್ಯಾಪಿಟಲ್ ಕೂಡ ನಾಳಿನ ಲಿಸ್ಟ್ ಆಗ್ತದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ, 50% ಲಿಸ್ಟಿಂಗ್ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲೂ ಕೂಡ ಸ್ವಲ್ಪ ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ಹಾಗೆ ಮಾಂಬಾ ಫಿನಾನ್ಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಕೇವಲ 150 ಕೋಟಿ ಇಶ್ಯೂ ಸೈಜ್ನ IPO ಆಗಿರುತ್ತೆ. ಹಾಗೆ 50ರಿಂದ 55% ಲಿಸ್ಟಿಂಗ್ ಏನು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಮೊದಲನೇ ದಿನಾನೇ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಸಣ್ಣ ಸೈಜ್ನ IPO ಆಗಿರೋದ್ರಿಂದ ತುಂಬಾ ಸಬ್ಸ್ಕ್ರಿಪ್ಷನ್ ಬರ್ತಿದೆ. ರಿಟೇಲ್ ಕ್ಯಾಟಗರಿ ಮೊದಲನೇ ದಿನಾನೇ 28 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ 43 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. QIB ಕ್ಯಾಟಗರಿಯಲ್ಲಿ ಮೊದಲನೇ ದಿನಾನೇ 2 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ನೆಗ್ಲಿಜಿಬಲ್ ಇರುತ್ತೆ. ಹಾಗೆ ಸೆಬಿ ಕಡೆಯಿಂದ ಮೊಬಿಕ್ವಿಕ್ ಮತ್ತು ವಾರಿ ಎನರ್ಜೀಸ್ನ IPOಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಎರಡು ಕಂಪನಿಗಳು ಸದ್ಯದಲ್ಲೇ ತಮ್ಮ IPOನ ಲಾಂಚ್ ಮಾಡಬಹುದು. ಮೊಬಿಕ್ವಿಕ್, ವಾರಿ ಎನರ್ಜೀಸ್ ಇಬ್ಬರು ಕೂಡ ಈ ಮುಂಚೆನೆ ಸೆಬಿಗೆ ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ರು. ಸೊ ಮೊಬಿಕ್ವಿಕ್ ಪೇಟಿಎಂನ ಒಂದು ಲಿಸ್ಟಿಂಗ್ ನಂತರ ತಮ್ಮ IPO ಪ್ಲಾನ್ಸನ್ನು ಡ್ರಾಪ್ ಮಾಡಿದ್ರು. ವಾರಿ ಎನರ್ಜೀಸ್ ಕೂಡ ಸಾಕಷ್ಟು ಕಾರಣಗಳಿಂದ IPOನ ಲಾಂಚ್ ಮಾಡಿರಲಿಲ್ಲ. ಮತ್ತೆ ಜನವರಿ ತಿಂಗಳಲ್ಲಿ ಅವರು IPO ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ರು. ಈಗ ಸೆಬಿ ಕಡೆಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಆದಷ್ಟು ಬೇಗ ಈ ಎರಡು ಕಂಪನಿಗಳ IPO ಲಾಂಚ್ ಆಗ್ಬೋದು. ಮೊಬಿಕ್ವಿಕ್ 700 ಕೋಟಿಯ IPO ತರುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. 700 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿರುವಂಥ ಚಾನ್ಸಸ್ ಇದೆ. ಸಂವರ್ಧನ್ ಮದರ್ಸನ್ ಈ ಒಂದು ಸ್ಟಾಕ್ನಲ್ಲಿ ಬೆಳಗಿನ ಸೆಷನ್ನಲ್ಲಿ 5%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 2% ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಕಂಪನಿ QIPಯನ್ನು ಇಶ್ಯೂ ಮಾಡಿದ್ರು. ಅಂದರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ಗಳಿಗೆ ಶೇರ್ಸ್ಗಳನ್ನು ಕಡಿಮೆ ಪ್ರೈಸ್ನಲ್ಲಿ ಅಲಾಟ್ ಮಾಡಿದ್ರು. ಸೊ 190ರ ಪ್ರೈಸ್ನಲ್ಲಿ ಇವರ QIP ಸಬ್ಸ್ಕ್ರೈಬ್ ಆಗಿದೆ. ಈಗ ಸ್ಟಾಕ್ ಪ್ರೈಸ್ 207ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಸಕ್ಸಸ್ಫುಲ್ ಆಗಿ $771 ಮಿಲಿಯನ್ ಫಂಡ್ ರೈಸಿಂಗ್ ಅನ್ನ ಸಂವರ್ಧನ್ ಮದರ್ಸನ್ ಸುಮಿ QIP ಮೂಲಕ ಮಾಡಿದ್ದಾರೆ. ಸೊ ಇದು ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಇದನ್ನ ಅವರು ತಮ್ಮ ಡೆಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ಹಾಗೇನೆ ಕೆಪೆಕ್ಸ್ ಪ್ಲಾನ್ಗಳಲ್ಲಿ ಬಳಸ್ಕೊತಾರೆ. ಅದೇ ರೀತಿಯಲ್ಲಿ ಸ್ಪೈಸ್ ಜೆಟ್ ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಸ್ಪೈಸ್ ಜೆಟ್ ಕೂಡ 3,000 ಕೋಟಿಯಷ್ಟು ಫಂಡ್ ರೈಸಿಂಗ್ ನ QIP ಮೂಲಕ ಮಾಡಿಕೊಂಡಿದೆ. ಇದರಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್, ಸೊಸೈಟಿ ಜನರಲ್ ನಂತ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಸಾಕಷ್ಟು ಫಂಡ್ ರೈಸಿಂಗ್ ಸ್ಪೈಸ್ ಜೆಟ್ ನ ಕಡೆಯಿಂದ ಆಗಿದೆ. ಸ್ಪೈಸ್ ಜೆಟ್ ತಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡುವಂತ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಸೊ ಇಯರ್ ಬಿಗಿನಿಂಗ್ ನಲ್ಲಿ 5.6% ಮಾರ್ಕೆಟ್ ಶೇರ್ ಅನ್ನ ಸ್ಪೈಸ್ ಜೆಟ್ ಕಮಾಂಡ್ ಮಾಡ್ತಿದ್ರು ಏವಿಯೇಷನ್ ಇಂಡಸ್ಟ್ರಿನಲ್ಲಿ. ಅದು ಆಗಸ್ಟ್ ತಿಂಗಳಲ್ಲಿ 2.3%ಗೆ ಫಾಲ್ ಆಗಿತ್ತು. ಬಟ್ ಈಗ ಮತ್ತೆ ತಮ್ಮ ಬಿಸ್ನೆಸ್ ಅನ್ನ ರಿವೈವ್ ಮಾಡುವಂತ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಸೊ ಫಂಡ್ ರೈಸಿಂಗ್ ಕೂಡ ಆಗಿದೆ. ಸ್ಪೈಸ್ ಜೆಟ್ ನಲ್ಲಿ ಸಾಕಷ್ಟು ಡೆಟ್ ಇದೆ, ಅದು ಕನ್ಸರ್ನ್ ಆಗಿರುತ್ತೆ. ಫ್ಯೂಷನ್ ಮೈಕ್ರೋ ಫಿನಾನ್ಸ್ ಸ್ಟಾಕ್ ನಲ್ಲಿ ಇವತ್ತು 10% ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇನ್ವೆಸ್ಟೆಕ್ ಬ್ರೋಕರೇಜ್ ಈ ಒಂದು ಸ್ಟಾಕ್ ಅನ್ನ ಡೌನ್ಗ್ರೇಡ್ ಮಾಡಿದ್ದಾರೆ. ಈ ಮುಂಚೆ 500 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು, ಅದನ್ನ ಈಗ 300ಕ್ಕೆ ಇಳಿಸಿದ್ದಾರೆ. ಹಾಗೆ ಹೋಲ್ಡ್ ರೇಟಿಂಗ್ ಅನ್ನ ಚೇಂಜ್ ಮಾಡಿ ಸೆಲ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಸೊ ಈ ಒಂದು ಟಾರ್ಗೆಟ್ ಡೌನ್ಗ್ರೇಡ್ ನ ರೀಸನ್ ಇಂದ ಫ್ಯೂಷನ್ ಮೈಕ್ರೋ ಫಿನಾನ್ಸ್ ಲೋವರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗಿದೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. DIIs ಕಡೆಯಿಂದ 1022 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ FIIs ಕಡೆಯಿಂದ 404 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ FIIs ಕಡೆಯಿಂದ ಒಳ್ಳೆ ಒಂದು ಬೈಯಿಂಗ್ ಬರ್ತಿರೋದ್ರಿಂದ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸನ್ನು ರೆಗ್ಯುಲರ್ ಆಗಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.